ರಾಜಧಾನಿಯಲ್ಲಿ ನಡೆದಿರುವುದು ತಮಗೆಲ್ಲ ಗೊತ್ತಿರುವಂತಹ ಸಂಗತಿ. ಇಡೀ ರಾಜ್ಯದ ನಾನಾ ಭಾಗಗಳಲ್ಲಿ ಜಗದ್ಗುರುಗಳ ಶುಭಾಗಮನ ಬಹಳ ಜನ ಭಕ್ತರು ಬಯಸ್ತಾ ಇರುವ ಕಾರಣ ಸ್ವಲ್ಪ ಬೇರೆ ಬೇರೆ ಜಿಲ್ಲೆ ಪ್ರಾಂತ ಪ್ರದೇಶಗಳಿಗೆ ಜಗದ್ಗುರು ಹೆಚ್ಚಿನ ಅವಕಾಶವನ್ನು ಕೊಟ್ಟು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ. ಆದರೂ ಈ ನಗರದ ಅಭಿಮಾನಿಗಳು ವರ್ಷಕ್ಕೆ ಒಂದಾವರ್ತಿ ಆದರೂ ಬ್ರಹ್ಮಾಪುರಿ ಜಗತ್ತು ಆಗಮಿಸಬೇಕು, ನಮ್ಮೆಲ್ಲರಿಗೆ ಆಶೀರ್ವಾದವನ್ನು ಕೊಡಬೇಕು ಅಂತ ಬಯಸಿದ ಕಾರಣ ಈ ವರ್ಷ 3 ದಿನವಾದರೂ ಸರಳವಾಗಿ ಕಾರ್ಯಕ್ರಮವನ್ನು ಸಂಘಟಕರು ಹಮ್ಮಿಕೊಂಡಿದ್ದಾರೆ. ಚಿಕ್ಕಪೇಟೆ ಮಹಾಂತರ ಮಠ ಬಂದು ಹೋಗುವಂಥವರಿಗೆ, ವಾಹನ ತರುವಂಥವರಿಗೆ ನಿಲ್ಲಲಿಕ್ಕೆ ಅವಕಾಶ ಇಲ್ಲ. ಆದರೆ ಜಗತ್ತಲ್ಲಿ ಯಾಕಲ್ಲಿ ಈ ವರ್ಷ ಪೂಜೆ ಮಾಡಿದ್ರು ಅಂದರೆ ಪರಮ ಪೂಜೆ ಗಂಗಾಧರ ಜಗದ್ಗುರುಗಳು ಆ ಮಹಾಂತಿನ ಮಠದಲ್ಲಿ ಧನುರ್ಮಾಸ ಪೂಜೆ, ಶ್ರಾವಣ ಮಾಸ ಪೂಜೆ, ಕಾರ್ತಿಕ ಮಾಸ ಪೂಜೆಗಳನ್ನು ಮಾಡಿದಂಥ ಪವಿತ್ರ ಸ್ಥಾನ. ಮೇಲಾಗಿ ನೂತನವಾಗಿ ಮಠ ನಿರ್ಮಾಣದ ನಂತರ ಮಹಾಪೂಜೆ ಉದ್ಘಾಟನೆ ಸಂದರ್ಭದಲ್ಲಿ ಸಾಂಕೇತಿಕವಾಗಿ ನಡೆದಿತ್ತು. ಅದಕ್ಕೆ ಜಗದ್ಗುರುವರ ಒಂದು ಸದಾಶಯ ಸಾಕಾರಗೊಳಿಸುವಂಥ ಉದ್ದೇಶದಿಂದ 3 ಪೂಜೆಗಳನ್ನು ಇಂದು, ನಾಳೆ, ನಾಡದು 3 ಪೂಜೆಗಳು ನಡೀತಾವ. ಸಮಾರಂಭ ಮಾತ್ರ ಇಂದು ಮತ್ತು ನಾಳೆ 2 ದಿನಗಳ ಕಾಲ ಶ್ರೀ ಜಗದ್ಗುರು ರೇಣುಕಾಚಾರ್ಯ ವಿದ್ಯಾಸಂಸ್ಥೆಯ ಸಭಾಂಗಣದಲ್ಲಿ ನಡೀಲಿಕ್ಕೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ UM ಬಸವರಾಜ್, ಕಾರ್ಯದರ್ಶಿ ಪ್ರಭುದೇವ್ ಕಲ್ಮಠ್ ಇನ್ನಿತರ ಎಲ್ಲ ಸದಸ್ಯರು ಇಲ್ಲೇ ಸಮಾರಂಭ ನಡೀಲಿ ಅಂತ ವಿನ್ನವಿಸಿಕೊಂಡ ಕಾರಣ ಜಗತ್ತಿಗೆ ನಡೆಸ್ತಾ ಇರುವಂಥದ್ದು ಇದು ಕೂಡ ಒಂದು ಔಚಿತ್ಯಪೂರ್ಣವಾದಂಥ ಸಂದರ್ಭ ಅಂತೇಳಿ ನಾವು ಭಾವಿಸ್ತಾ ಇದ್ದೇವೆ.